कर्नाटका गुलबर्गा शहर के जगत सर्कल पर गुलबर्गा बीजेपी के रहनुमाओं और एमएलए बसवराज मट्टीमूड़ और साबिक एमएलए दत्तात्रेय पाटिल रेऊर की जानिब से रियासती हुकूमत और पंचायत राज आईटी-बीटी मिनिस्टर प्रियांक खरगे के ताल्लुक से अपने गम और गुस्से का इजहार करते हुए एहतजाज मुनज़्ज़म किया गया। 2 रोज कबल बिदर में सचिन नामी इंजीनियर ने अपने डेथ नोट में जाहिर किया कि किस तरह से साबिक महानगर पालिका के कॉरपोरेटर राजू कपनूर ने जान से मारने की धमकी दी थी और 4 बीजेपी के लीडर्स की सुपारी देने की बात भी सचिन ने अपने डेथ नोट में लिखा है। इस बात को लेकर गुलबर्गा ग्रामीण एमएलए बसवराज मट्टीमूड़, बीजेपी जिला सदर शिवराज पाटिल रद्देवाड़गी, बीजेपी सिटी प्रेसिडेंट चंदू पाटिल ने कल रात स्टेशन बाजार पुलिस स्टेशन पहुंचकर राजू कपनूर को लेकर इंस्पेक्टर शकील अंगड़ी और इन लोगों के दरमियान लफ्जी झड़प हुई। एमएलए बसवराज मट्टीमूड़ ने इल्जाम लगाया कि ये सब मामले के पीछे डिस्ट्रिक्ट इंचार्ज मिनिस्टर प्रियांक खरगे का नाम बताया। आज जगत सर्कल पर गुलबर्गा बीजेपी के लीडर्स और वर्कर्स ने मिलकर बड़े पैमाने पर एहतजाज मुनज़्ज़म करते हुए मीडिया के नुमाइंदों से बात की। रियासती हुकूमत से इस मामले की जांच सीबीआई से करवाने की बात कही। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ಯುವಕ ಆತ್ಮಹತ್ಯೆಯನ್ನ ಇವತ್ತಿನ ದಿವಸ ಮಾಡಿಕೊಂಡಿರುವಂತದ್ದು ಬಹಳ ಎಲ್ಲರಿಗೂ ಕೂಡ ಇವತ್ತು ನೋವಿನ ಒಂದು ಸಂಗತಿ. ಅದರಲ್ಲಿ ಅವರು ಬರೆದಿಟ್ಟಂತ ಡೆತ್ ನೋಟ್ ಅಲ್ಲಿ ನಮ್ಮ ಪೂಜ್ಯ ಆಂದೋಲನ ಶ್ರೀಗಳ ಹೆಸರು, ನಮ್ಮ ಶಾಸಕರಾದಂಥ ಬಸವರಾಜ ಮಟ್ಟಿಮೂಡ್ ಅವರ ಹೆಸರು, ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರ ಹೆಸರು ಮತ್ತು ಮಣಿಕಂಠ ರಾಠೋಡ್ ಅವರ ಹೆಸರನ್ನ ಬರೆದಿರುವಂಥದ್ದು.
ಅವರಿಗೂ ಕೂಡ ಸುಪಾರಿಯನ್ನು ಕೊಟ್ಟು ಅವರ ಕೊಲೆಯನ್ನು ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನುವ ಮಾತನ್ನು ಇವತ್ತು ಆ ಡೆತ್ ನೋಟ್ನಲ್ಲಿ ಇರೋದ್ರಿಂದ ಇವತ್ತು ನಾವು ಸರ್ಕಾರಕ್ಕೆ ಯಾವುದೇ ಸರ್ಕಾರ ಪ್ರತಿಷ್ಠೆಯನ್ನು ತಗೊಳ್ಳದೆ ಇದನ್ನು ತಕ್ಷಣದಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡೋದು ಬಿಟ್ಟು ಇವತ್ತು ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುವಂಥ ಕೆಲಸ ಇವತ್ತಿನ ದಿವಸ ನಡೀತಾ ಇದೆ. ದಯಮಾಡಿ ಈ ಒಂದು ಪ್ರಕರಣವನ್ನು CBIಗೆ ಇದನ್ನು ಹಸ್ತಾಂತರ ಮಾಡಿ ಇದಕ್ಕೆ ಯಾರು ತಪ್ಪಿಸ್ತರಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಇವತ್ತಿನ ದಿವಸ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈಗಾದರೂ ಎತ್ತೆಚ್ಚಿ ಇದನ್ನು ಪ್ರಕರಣಕ್ಕೆ ಇವತ್ತು ತಕ್ಷಣದಲ್ಲಿ ಇದಕ್ಕೆ ಕ್ರಮವನ್ನು ಜರುಗಿಸದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉಗ್ರವಾಗಿ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಿನ್ನೆ ಸಚಿನ್ ಪಂಚಾಲ್ ಒಂದಿನ ಸುಸೈಡ್ ಮಾಡ್ಕೊಂಡ, ಅದು ನಮ್ಗೆ ಏನೂ ಸಂಬಂಧ ಇಲ್ಲ, ಅವ್ನಿಗೆ ಗೊತ್ತಿಲ್ಲ. ನಮ್ಗೆ ತುಂಬ ಶಾಕ್ ಆಗಿದೆ. ನಮ್ಮ ಹೆಸರು ಅದ್ರಾಗ ಬಂದಿತ್ತು ಸಲಕ್ಕೆ. ನಾ ಏನು ಹೇಳಕ್ಕೆ ಬಯಸ್ತೀನಿ, ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಯಾರು ಸಪೋರ್ಟ್ ಇದ್ದಾರೆ, ಅವ್ರ ಗಾಡ್ ಫಾದರ್ ಯಾರು, ಅವ್ರ ಹಿಂದೆ ಯಾರಿದ್ದಾರೆ, 5-8 ವರ್ಷ ಹಿಡಿದು ಅವ ಆಪ್ರೇಟ್ ಮಾಡ್ತಾ ಇದ್ದಾನ. ಗುಲ್ಬರ್ಗ ಜಿಲ್ಲೆ, ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆ. ಎಕ್ಸ್ಟಾರ್ಷನ್, ಮನಿ ಲಾಂಡ್ರಿಂಗ್, ಹನಿ ಟ್ರ್ಯಾಪ್, ಕಿಡ್ನ್ಯಾಪ, ಮಾಂಡೋಲಿ ಮತ್ತು ಯಾವ ಕೇಸ್ ಪೊಲೀಸ್ ಸಾಲ್ವ್ ಮಾಡಪ್ಲೇ ಇಲ್ಲ. ಅವನ ಹತ್ರ ಹೋಗಿ ಅವ ನ್ಯಾಯಾಧೀಶ ಆಗಿ ಅವ ಸಾಲ್ವ್ ಮಾಡ್ತಾನೆ. ಯಾರು ಪೊಲೀಸವರು ಅವನ ವಿರುದ್ಧ ಏನೂ ಮಾಡ್ಲಿಕ್ಕೆ ಯಾಕೆ ತಯಾರಿಲ್ಲ ಅಂತಂತಂದ್ರೆ ಅವ್ರ ಗಾಡ್ ಫಾದರ್ ಯಾರಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಯಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ತಾವೆಲ್ಲ ನೋಡ್ಬೋದು, ಅವ್ರ ಸಪೋರ್ಟ್ ಇದ್ದಾರೆ. ಅದಕ್ಕೆ ನಾನು ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತೀನಿ, ಅವನಿಗೆ ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಹಮೇಶ ಹೇಳ್ತಾರೆ ಸಂವಿಧಾನ ಪ್ರಕಾರ ಹೋಗ್ಬೇಕು, ತಪ್ಪು ಮಾಡಿದವ್ರಿಗೆ ಒದ್ದು ಒಳ ಹಾಕ್ಬೇಕಂತಂತೇಳಿ. ರಾಜು ಕಪ್ನವ್ರಿಗೆ ಆಲ್ರೆಡಿ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಹಚ್ಚಿ ಹೇಳಿದ್ದಾರೆ. ಅವ್ರಿಗೆ ಏನೂ ಮಾಡೋದಿಲ್ಲ, ಕ್ಲೀನ್ ಚಿಟ್ ಕೊಟ್ಬಿಡ್ರಿ ಅವನಿಗೆ. ಯಾಕಂದ್ರೆ ಸಂವಿಧಾನ ಪ್ರಕಾರ ಅವ ಏನೂ ಮಾಡಿಲ್ಲ. ಯಾಕಂತಂದ್ರೆ ಇವತ್ತಿನ ದಿವಸ ಡೆತ್ ನೋಟ್, ಸುಸೈಡ್ ನೋಟ್ ಸುಪ್ರೀಂ ಕೋರ್ಟ್ನಾಗ ಏನು ಅಹಿಮತೆ ಇದೆ ಇವರಿಗಿಲ್ಲ. ಅದಕ್ಕೆ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಏನು ಮಾಡಿದ್ದಾರೆ, ನಾವು ಆಗಲಿ, ನಮ್ಮ ಶಾಸಕರಾಗಲಿ, ನಮ್ಮ ಆಂದೋಲನ ಶ್ರೀಗೋರಾಗಲಿ, ಮಣಿಕಂಠ ರಾಥೋಡಾಗಲಿ, ಇವರು ಎಲ್ಲ ಪ್ಲ್ಯಾನ್ ಮಾಡಿ ಆಲ್ರೆಡಿ ಕಾನ್ಸ್ಪರೆನ್ಸಿ ಅಲ್ಲ, ದೇ ಹ್ಯಾವ್ ಆಲ್ರೆಡಿ ಗಿವನ್ ಸುಪಾರಿ ಅಂತ ಹೇಳಿದ್ದಾರೆ. ಯಾರಂತೂ ಹೆಸರು ಕೊಟ್ಟಿದ್ದಾನೆ, ಯಾವ ಊರವರು ಅಂತಂತೇಳಿ ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷ ವತಿಯಿಂದ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆವು. ನಮ್ಮ ಪಕ್ಷ ಅಲ್ಲಿನವ್ರು ಹೇಳಿದ್ದಾರೆ, ಮಹಾರಾಷ್ಟ್ರದವರು, ದೇ ಆರ್ ನೆಟೋರಿಯಸ್ ಕ್ರಿಮಿನಲ್ಸ್ ಆ್ಯಂಡ್ ಈ ಸುಪಾರಿ ದಂಧನೆಗೆ ಅವ್ರು ಇದ್ದಾರೆ, ಮರ್ಡರ್ ಮಾಡೋರೇ ಯಾರ. ಆದ್ಮೇಲೆ 24 hours ಆಯಿತು, ಪೊಲೀಸವರು ಏನೂ ಕ್ರಮ ತಗೊಂಡಿಲ್ಲ. ಕಮಿಷನರ್ ಮ್ಯಾಗ ಗೌರವ ಇದೆ, ಒಳ್ಳೆಯವರಿದ್ದಾರೆ ಅವರು. ಅವ್ರೀಗ ವಿನಂತಿ ಮಾಡಿದ್ದು, ಸರ್ ತಮ್ಮೆಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ಕಾಂಗ್ರೆಸ್ ಹೋಮ್ ಮಿನಿಸ್ಟರ್ ಆಗಲಿ, ಯಾರು ದಬಾಳಿಕೆ ಮ್ಯಾಗ ಬರಬೇಡ್ರಿ, ನ್ಯಾಯವಿದಾಗಿ ಜಸ್ಟಿಸ್ ಕೊಡ್ರಿ, ಅದ್ರ ಏನದ ತನಿಖೆ ಮಾಡಿರಿ. ಮತ್ತು ನಮ್ಮ ಜೀವ ಬಾರಿಗೆ ನಮಗೇನು ಫರಕ್ ಬರೋಲ್ಲ, ನಾವು ಏನೂ ಅಂಜಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಅವರಿದ್ದು, ಹಿಂದುತ್ವತ್ತು ನಮ್ದು ಇದು ಅದ. ನಾವು ಎರಡು ಸಿದ್ಧಾಂತ ಮ್ಯಾಗ ನಡೆಯೋರು, ಎಲ್ಲ ಕಾಸ್ಟಿಗೆ ತೊಗೊಂಡು ನಾವು ನಡೆಯೋರಿದ್ದು. ನಮ್ಮದು ಏನೇ ಆದ್ರೇನು ಇವರೇ ಹೊಣೆಗಾರ ಅಂತಂದು ಹೇಳಬೇಕು. ಅಲ್ಲ, ಈ ಲೆಟರ್ ಹೊರಗೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಯಾವತ್ತಾದ್ರೂ ಇಂಥ ಒಂದು ಅಥವಾ ಅನುಮಾನದ ಥರ ವಾತಾವರಣ ಕಂಡು ಬಂತ? ಇಲ್ಲ, ಎಂದು ಗೊತ್ತಿದೆ. ನಮ್ಗೆ ಗೊತ್ತಿದ್ದಿಲ್ಲ. ನಾವು ಕೆಲಸ ಮಾಡ್ಕೋತ, ಸೇವೆ ಮಾಡ್ಕೋತ, ಸಂಘಟನೆ ಮಾಡ್ಕೋತ, ಜನ ಕೆಲಸ ಮಾಡ್ಕೋತ ನಾವು ತಿರುಗಾಡ್ತಾ ಇದ್ದೇವೆ. ನಮ್ದು ಸ್ವಲ್ಪ ಹಿಂದುತ್ವ, ನಮ್ಮ ಪಕ್ಷದ್ದು ಸ್ವಲ್ಪ ಅದು ಯಾಕೋ ಎಲ್ಲರೂ ಈಗ ಕಣ್ಣಿಚ್ಚಿಸ್ತಾ ಕಾಣ್ತದೆ. ಅದಕ್ಕೇನೋ ಒಂದು ಮುಗಿಸ್ಬೇಕಂತೇಳಿ ಪ್ಲಾನ್ ಮಾಡಿದ್ದಾರೆ. ದೇವರಿದ್ದಾನೆ, ಕಾರ್ಯಕರ್ತ ಇದ್ದಾರೆ, ಮೀಡಿಯಾದವ್ರು ನೀವು ಇದ್ದೀರಿ, ಮುಂದೆ ನೋಡೋದು ಏನಾಗ್ತದೆ. ಈ ಕೆಲಸ ದೂರದಾರರು ತಾವೇ ಇದ್ದೀರಿ ಅಂತ ಅಂದ್ರೆ ಏನು ಸ್ಪೆಸಿಫಿಕ್ ಆಗಿ ಯಾವೆಲ್ಲ ಅಂಶ ಕಂಪ್ಲೇಂಟ್ ಅದೇ ಸರ್ ಕೊಟ್ಟಿದ್ದಲ್ಲ, ಆ ಥರ ಏನೋ ಹೇಳಿದ್ದಾನೆ. ಕ್ಲಿಯರ್ಲಿ ಹೇಳಿದ್ದಾನೆ ಅವನೇ. ಆಲ್ರೆಡಿ ಸುಪಾರಿ ಕೊಟ್ಟಿದ್ದಾರೆ. ಇದು ಪ್ಲಾನ್ ಮಾಡಿ ಜಸ್ಟ್ ಒಂದು ಚರ್ಚೆನಾಗ ನಾವು ಕುಂತು ಪಾರ್ಟಿ ಮಾಡೋ ಟೈಮಿಗೆ ಚರ್ಚೆ ಮಾಡಿಲ್ಲ. ಕ್ಲಿಯರ್ ಹೇಳಿದ್ದಾನೆ ನಾವು, ಆಲ್ರೆಡಿ ಸುಪಾರಿ ಕೊಟ್ಟಿದ್ದಾರೆ ಅಂತಂತೇಳಿ ಅವ ಜೀವ ಬಿಟ್ಟಿದ್ದಾನೆ. ಈಗ ಪೊಲೀಸ್ ನೋಡಬೇಕು. ಮತ್ತು ಅವ್ರಿಗೆಲ್ಲ ಮ್ಯಾಗಿಂದು ಫೋರ್ಸ್ ಇದೆ, ನಮ್ಗೆ ಏನೂ ಮಾಡಬಾರ್ದು, ತನಿಖೆ ಮಾಡಬಾರ್ದು, 4 ಮಂದಿ ಜೀವ ಹೋಲಿ ಅಂತಂತಂದ್ರೆ ಈ ಬೈಟ್ ನೀವು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಷ್ಟೇ ಹೇಳ್ಬೇಕು. ಯುವಕ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಅದರ ಡೆತ್ ನೋಟ್ದಲ್ಲಿ ಬರೆದಿಟ್ಟಂತ ಎಲ್ಲ ಉಲ್ಲೇಖಗಳು ನೋಡಿದಾಗ 4 ಮಂದಿ ಕೂಡ ಈಗಾಗಲೇ ಸುಪಾರಿ ಕೊಟ್ಟಿದಂತಕ್ಕಂಥ ಕೂಡ ಸಚಿನ್ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಅದು ಡೆತ್ ನೋಟ್ ತಗೊಂಡು ನಾವು ನಿನ್ನೆ ಕಮಿಷನರ್ ಹತ್ತಿರ ನಾವೆಲ್ಲ ಪಕ್ಷದ ಅಧ್ಯಕ್ಷರು, ಪಕ್ಷ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಕಮಿಷನರ್ ಹತ್ತಿರ ಹೋದಾಗ ಕಮಿಷನರ್ ಹೇಳಿದ್ರು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಒಳಗೆ ಎಫ್ಐಆರ್ ಮಾಡಿಸಿರಿ ಅಂತಕ್ಕಂಥ ಕೂಡ ಹೇಳಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋಗಿದ ಮೇಲೆ ಅಲ್ಲಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ ಅಂತಕ್ಕಂಥವು 4 ಗಂಟೆಕ್ಕಿಂತ ಹೆಚ್ಚಿಗೆ ನಮಗೆ ಒಳಗೆ ಕುಂದಿರಿಸಿ ಟೈಮ್ ಬರೀ ವೇಸ್ಟ್ ಮಾಡಿ ಬರೀ ಫೋನ್ನಲ್ಲಿ ಬಿಜಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫ್ಐಆರ್ ಮಾಡ್ಕೊಂಡಿಲ್ಲ. ಅದೇ ಬೇರೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಿರ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತೇಳಿ.
ಜಿಲ್ಲಾ ಉಸ್ತುವಾರಿ ಸಚಿವರು ಕೈವಾಡಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ಇವತ್ತು ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಆ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದರನ್ನು ಭಾಗವಹಿಸಿಲ್ಲ ಅಂದ್ರೆ ತಕ್ಷಣ ಹೇಳ್ಬೋದಾಗಿತ್ತು, ಕಮಿಷನರ್ ಹೇಳ್ಬೋದಾಗಿತ್ತು, SP ಹೇಳ್ಬೋದಾಗಿತ್ತು. ಆದಷ್ಟು ಇದರೆಲ್ಲ ಶಾಸಕರು, ಮಟ್ಟಿದೀಶರು ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ಇದೆ, ತಕ್ಷಣ FIR ಮಾಡ್ಕೊಂಡು ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೋದಾಗಿತ್ತು. ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಈಗ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೇನೆ, ಮಧ್ಯಾಹ್ನ 2 ಗಂಟೆ ಒಳಗಾಗಿ FIR ದಾಖಲೆ ಆಗಲಿಲ್ಲ ಅಂದ್ರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದೀವಿ ಅಂತಕ್ಕಂಥ ಕೂಡ ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತು ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆರವಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದ್ರ ದಿನದ ಮುಂದೆ ಇದು ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಅವ್ರ ಮನೆಗೂ ಹೋಗಿ ನಾವೆಲ್ಲರೂ ಕೂಡ ಪಕ್ಷ ಅಧ್ಯಕ್ಷರು ಎಲ್ಲರೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ಮತ್ತು ಶಕೀಲ್ ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏಕವಚನದಲ್ಲಿ ನೀನು ಮಾತಾಡಿದಾನೆ ಎಲ್ಲನೂ ಕೂಡ ನಾವು ಅದಾದ್ಮೇಲೆ ನಾವು ಬರ್ತಿದ್ದೇವೆ. ಅದು ಅಲ್ಲಿ ತನಕ ನಮ್ಮ ಬರ್ಲಿಕ್ಕೆ ಬರಂಗಿಲ್ಲ. ಮತ್ತು ನಮ್ಮ ಮನೆ MB ನಗರ ಬರ್ತಾನೆ ಅಲ್ಲಿ ಹೋಗಿ FIR ಮಾಡೋಂತಕ್ಕಂಥ ಕೂಡ ಏಕವಚನದಲ್ಲಿ ಮಾತಾಡಿದಾನ. ಅವ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕಂತ ಕೂಡ ಇದು ಯಾವುದೇ ಇದು ಇರ್ತಕ್ಕಂಥ ಇದು ಆದಷ್ಟು CBI ಒಪ್ಪಿಸ್ಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ. ಜೀವ ಬರ್ದಿಟ್ಟ ಡೆತ್ ನೋಟ್ದಲ್ಲೇ ಬರ್ದಿಟ್ಟ ತೀರ್ಕೊಂಡಿದ್ಮೇಲೆ ಆತ್ಮಹತ್ಯೆಗಳ ಮೇಲೆ ಆಲ್ರೆಡಿ ಸುಪಾರಿ ಯಾರಿಗೆ ಕೊಟ್ಟಂತ ಹೆಸರು ಕೂಡ ಹೇಳಿದಾನ. ಅವ್ರ ಫೋಟೋಗಳು ಕಳಿಸದೆ ತರಿಸ್ಕೊಂಡಿದ್ದೆ, ಅದು ಕೂಡ ಗೊತ್ತಾಗಿದೆ. ಯಾರು ಅಂತಕ್ಕಂಥ ಕೂಡ ಇನ್ಕ್ವೈರಿ ಕೂಡ ಮಾಡಿದ್ದೀನಿ. ಅವರು ಕೂಡ ಎಲ್ಲ ಡೀಟೇಲ್ ನನ್ನ ಕೆಡಿಗಿದೆ. ಅದು ಪ್ರಸಂಗ ಬಂದ ನಾನು ಅದು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಆದಿ ಬೀದಿ ಮಾತಾಗಿದೆ. ಅಸಮರ್ಥ ಗೃಹ ಸಚಿವರು ಎಲ್ಲಿದ್ದಾರೆ ಅಂತೇಳಿ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ. ಗೃಹ ಸಚಿವರೇ, ನಿಮ್ಮ ಹಿಂದೆ ಏನು ನಡೀತಾ ಇದೆ, ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಪ್ರತಿಯೊಂದು ವಿಷಯಕ್ಕೂ ಬಂದು ಮೀಡಿಯಾ ಮುಂದೆ ಮಾತನಾಡ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರೇ, ನಾನು ನಿಮ್ಗೆ ಪ್ರಶ್ನೆ ಮಾಡ್ತೇನೆ. ಘಟನೆ ನಡೆದು 24 ಗಂಟೆ ಆಯಿತು. ಅಮಾಯಕನ ಪ್ರಾಣ ಹೋಗಿದೆ. ಅವರು ನಿಮ್ಮ ಹೆಸರನ್ನು ಹೇಳೋದ್ರ ಜೊತೆಗೆ ನಿಮ್ಮನ್ನೂ ಭೇಟಿಯಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿಮ್ಮ ಹಿಂಬಾಲಕರು ಮುಂಬಾಲಕರು ನಿಮ್ಮ ಹೆಸರನ್ನು ತಗೊಂಡು ಅವನಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಡೆತ್ ನೋಟ್ನಲ್ಲಿ ಸಚಿನ್ ಅನ್ನೋರು ಬರೆದು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಿಮ್ಮದೊಂದೇ ಒಂದು ರಿಯಾಕ್ಟ್ ಇಲ್ಲ. ಯಾರು ಡೆತ್ ನೋಟ್ನಲ್ಲಿ ಯಾರ್ಯಾರು ಹೆಸರುಗಳು ಬರೆದಿದ್ದಾರೆ ಅವ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಪೊಲೀಸರು ತಗೊಂಡಿಲ್ಲ. ಯಾಕೆ ನೀವು ಎಲ್ಲಿದ್ದೀರಿ? ಇದ್ರ ಬಗ್ಗೆ ನೀವು ತಕ್ಷಣ ರಿಯಾಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಷ್ಟೇ ಅಲ್ಲ, ಇವತ್ತು ನಾವು ಕಮಿಷನರ್ ಅವರಿಗೆ ವಿನಂತಿ ಮಾಡಕ್ಕೆ ಬಂದಿದ್ದೇವೆ. ಇವತ್ತು ಗೌರವಾನ್ವಿತ ಶಾಸಕರು ಮತ್ತು ಗಣ್ಯ ವ್ಯಕ್ತಿಗಳನ್ನು ಸುಪಾರಿ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋಂಥದ್ದು. ಕಲಬುರಗಿನಲ್ಲಿ ಏನು ನಡೀತಾ ಇದೆ? ರಾಜಾರೋಷವಾಗಿ ಈ ರೀತಿಯ ಘಟನೆಗಳು ನಡೀತಾ ಇದ್ದರೆ ಪೊಲೀಸ್ ಸಿಸ್ಟಮ್ಮು ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡು ಒಂದು ಪಕ್ಷದ ಕೂಲಿ ಆಳ ರೀತಿಯಲ್ಲಿ ಇವರು ವರ್ತನೆ ನಡೀತಾ ಇರೋವಂಥದ್ದು. ಇದನ್ನು ನಾವು ಖಂಡಿಸ್ತೇವೆ. ನಾವು ಈಗಲಾದರೂ ಪೊಲೀಸರು ಎಚ್ಚೆತ್ತುಕೊಳ್ಬೇಕು. ರಾಜಾರೋಷವಾಗಿ ಈ ರೀತಿ ನಡೀತಾ ಇರುವಂಥ ಕಲಬುರಗಿನಲ್ಲಿ ಘಟನೆಗಳೇನಿದೆ, ಲಾ ಆ್ಯಂಡ್ ಆರ್ಡರ್ ಅನ್ನೋದೇ ಇಲ್ಲ. ಇಲ್ಲಿ ಜನ ಭಯಭೀತರಾಗಿದ್ದಾರೆ. ಇವತ್ತು ಜನಸಾಮಾನ್ಯರಿಗೆ ಯಾವುದು ಜನಪ್ರತಿನಿಧಿಗಳಿಗೇನೆ ಇವತ್ತು ರಕ್ಷಣೆ ಇಲ್ಲ ಅನ್ನೋದಾದರೆ ಜನಸಾಮಾನ್ಯರ ಬದುಕು ಏನು ಆಗಿದ್ರೆ? ಹಾಗೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ವಿನಂತಿ ಇದೆ. ಇವತ್ತು ನಾವು ಯಾರು ಇವತ್ತೇನು ಸಚಿನ್ ಅವರು ತಮ್ಮ ಸಾಯಬೇಕಾದ್ರೆ, ಅವರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಯಾರ್ಯಾರ ಹೆಸರುಗಳನ್ನು ಬರೆದಿಟ್ಟಿದ್ದಾರೆ ಅವರೆಲ್ಲರನ್ನ ಆರೋಪಿಗಳನ್ನಾಗಿ ಮಾಡಬೇಕು. FIR ಅನ್ನು ತಕ್ಷಣ ಲಾಂಚ್ ಮಾಡಬೇಕು. ಮತ್ತು ಯಾರ್ಯಾರಿಗೆ ಸುಪಾರಿಗಳು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ, ಅವರನ್ನು ಅರೆಸ್ಟ್ ಮಾಡಬೇಕು. 24 ಗಂಟೆನಲ್ಲಿ FIR ಮಾಡಿ ಅರೆಸ್ಟ್ ಮಾಡದೇ ಇದ್ದರೆ ಕಲಬುರಗಿ ಬಂದ್ ಮಾಡಬೇಕಾಗುತ್ತೆ. ರಾಜ್ಯಾದ್ಯಂತ ಹೋರಾಟ ತಗೊಳ್ಬೇಕಾಗುತ್ತೆ. ಜನಪ್ರತಿನಿಧಿಗಳಿದ್ದಾರೆ, ಮಠಾಧೀಶರಿದ್ದಾರೆ, ಅನೇಕ ಜನ ಚುನಾವಣೆಗೆ ಸ್ಪರ್ಧೆ ಮಾಡಿದವರಿದ್ದಾರೆ. ಅವ್ರ ಪರಿಸ್ಥಿತಿನೇ ಹೀಗಂತ ಆದರೆ ಹೇಗೆ ಅಂತಕ್ಕಂಥ ಪ್ರಶ್ನೆ ನಮ್ದಿದೆ. ಅದಕ್ಕೆ ನಮಗೆ ಇದರಲ್ಲಿ ಯಾರ ಬಗ್ಗೆನೂ ನಮಗೇನು ಭಾವನೆಗಳಿಲ್ಲ. ಸಚಿನ್ ಅವರು ಯಾರ್ಯಾರ ಹೆಸರುಗಳು ಬರೆದಿಟ್ಟಿದ್ದಾರೆ, ಇದರ ಹಿಂದೆ ಉಸ್ತುವಾರಿ ಸಚಿವರು ಕೈವಾಡ ಇದೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅವ್ರು ಭೇಟಿ ಕೊಟ್ಟಿದ್ದಾರೆ, ನಾವೆಲ್ಲ ಹೇಳಿದ್ದಕ್ಕೆಲ್ಲ ಅವ್ರ ಸಪೋರ್ಟ್ ಇದೆ ಅಂತಕ್ಕಂಥದ್ದು, ಮತ್ತು ಅವ್ರಿಗೆ ಜೀವಕ್ಕೆ ಬೆದರಿಕೆ ಹಾಕಿದ್ದಾರೆ, ಥ್ರೆಟ್ನಿಂಗ್ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಸಚಿನ್ ಅವರು ಕ್ಲಿಯರ್ ಆಗಿ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ತಕ್ಷಣಕ್ಕೇ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು. ಅವರನ್ನು ಕೂಡ ಮೊದಲನೇ ಆರೋಪಿಯಾಗಿ FIRನಲ್ಲಿ ತಗೋಬೇಕು ಅನ್ನೋಂಥದ್ದು ನನ್ನ ಆಗ್ರಹ ಇದೆ. ಅದ್ರ ಜೊತೆಗೆ ಯಾರು 4-5 ಜನ ಸಚಿನ್ಗೆ ಮಾನಸಿಕ ಹಿಂಸೆಯನ್ನು ಕೊಟ್ಟು ಆತ್ಮಹತ್ಯೆ ಮಾಡಲಿಕ್ಕೆ ಏನು ಕಾರಣೀಭೂತರಾಗಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು. ಯಾರು ಇದರಲ್ಲಿ ಕೊಲೆ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಅಂತೇಳಿ ಸುಪಾರಿ ಬಗ್ಗೆ ಮಾತುಕತೆಗಳಾಗಿದೆ ಅವರೆಲ್ಲರನ್ನು 24 ಗಂಟೆ ಒಳಗಾಗಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ವಾದ ಇದೆ. ಮತ್ತು
ನಮಗೆ ಕರ್ನಾಟಕ ರಾಜ್ಯದ ಕಾನೂನಿನ ಬಗ್ಗೆ, ಪೊಲೀಸರ ಬಗ್ಗೆ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ರೆ, ಘಟನೆಗಳನ್ನು ನೋಡ್ತಾ ಇದ್ರೆ, ಇವರು ಎಲ್ಲ ಪ್ರಕರಣಗಳನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸಕ್ಕೆ ಕೈ ತಗೊಂಡು ಕೂತಿದ್ದಾರೆ. ಹಂಗಾಗಿ ಇದನ್ನ CBI ತನಿಖೆ ಕೊಡಬೇಕು. ಯಾಕಂದ್ರೆ ನಮ್ಮ ಒಬ್ಬ ಶಾಸಕರು, ಅವ್ರ ಹೆಸರಿದೆ, ಮಠಾಧೀಶರ ಹೆಸರಿದೆ, ಇಬ್ರು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥವ್ರ ಹೆಸರುಗಳಿದೆ. ಇದು ನಿಜಾಂಶ ಹೊರಗೆ ಬರಬೇಕು ಅನ್ನೋದಾದ್ರೆ ಇದನ್ನ CBI ತನಿಖೆ ಕೊಡಬೇಕು. 24 ಗಂಟೆ ಒಳಗಾಗಿ ಉಸ್ತುವಾರಿ ಸಚಿವರು ಸೇರಿದಂತೆ ಪ್ರಮುಖರ ಮೇಲೆ ಅವರು ಪ್ರಕರಣವನ್ನು ದಾಖಲು ಮಾಡಿ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾವು ಇವತ್ತು ಈಗೆಲ್ಲರೂ ಕೂಡಿ ನಾವು ಸ್ಟೇಷನ್ ಬಜಾರ್ಗೆ ಹೊರಟಿದ್ದೇವೆ. ಈಗಾಗಲೇ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಕೇಸನ್ನು ದಾಖಲು ಮಾಡ್ಕೋಬೇಕಾಗಿತ್ತು, ಆದರೂ ಕೂಡ ಮಾಡ್ಕೊಂಡಿಲ್ಲ. ಇದೊಂದು ವಿಪರ್ಯಾಸವೇ ಸರಿ ಅಂತ. ಹಿಂದೆ ಈಶ್ವರಪ್ಪ ಟೈಮಲ್ಲಿ ಎಂಟೈರ್ ಕಾಂಗ್ರೆಸ್ ಗಟ್ಟಿ ಧ್ವನಿಯಾಗಿ ನಿಂತು ಅವರು ರಾಜೀನಾಮೆ ಪಡೀತು. ಬಟ್ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ನಾಯಕರಿಗೆ ಈ ರೀತಿ ಬಂದಂತ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಯಾರು ಗಟ್ಟಿ ಇಲ್ಲ. ಈಗಾಗಲೇ ಮಾನ್ಯ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು ಈಗಾಗಲೇ ನಮ್ಮ ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ನಾವು ತಗೊಂಡು ಹೋಗೋಣ. ಇದೊಂದು ಬಹಳ ದೊಡ್ಡ ಒಂದು ವಿಷಯ ಇದೆ. ಅದಕ್ಕೆ ನಾಳೆ ಬೆಂಗಳೂರಿನಲ್ಲಿ ಈ ವಿಷಯವನ್ನೇ ಚರ್ಚೆ ಮಾಡಲಿಕ್ಕೆ ಒಂದು ಸಭೆಯನ್ನು ಸೇರಿಬಿಟ್ಟು ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಚರ್ಚೆ ಮಾಡಿದ್ದಾರೆ. ಮತ್ತು ಅವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ, ತಕ್ಷಣ FIR ಆಗಬೇಕು ಮತ್ತು ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಆಗಬೇಕು. ನೀವು ಕಾನೂನಿನ ರೀತಿ ನಿಮ್ಮ ಹೋರಾಟ ಪ್ರಾರಂಭ ಮಾಡಿ, ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಜಿ ಅವರು, R ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ ನಮ್ಮ ಇಬ್ಬರು ಅಧ್ಯಕ್ಷರು ನಮೋಸಿ ಅವರು ನಮ್ಮೆಲ್ಲರ ಜೊತೆಗೆ ಮೊಬೈಲ್ನಲ್ಲಿ ಮಾತಾಡಿ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದಾರೆ. ನೀವು ಯಾರು ಕೂಡ ಧೈರ್ಯ ಕಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಡಿ. ಇಡೀ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಪರವಾಗಿದೆ ಮತ್ತು ಇದನ್ನು ತಾರ್ಕಿಕವಾದಂಥ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಹೋರಾಟ ಇಡೀ ರಾಜ್ಯ ತುಂಬ ಮುಂದಿನ ದಿನಗಳಲ್ಲಿ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ನಮ್ಮದು ಸರ್ಕಾರಕ್ಕೆ ನಾವು ಒತ್ತಾಯ ಇದೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೂ ನೀವು ನಿರಪರಾಧಿ ಅಂತ ಅನ್ನೋದಾದರೆ ನೀವು ಇದನ್ನು CBIಗೆ ಒಪ್ಪಿಸಿ, ಈ ಪ್ರಕರಣವನ್ನು CBIಗೆ ಒಪ್ಪಿಸಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद. कॉन्टैक्ट डिटेल्स 9986544971.